ನೋಡ್ತೀರಿ ಅಕ್ಕ, ನಮ್ ಮಗಳು ಹೇಗ್ ಎಲ್ರಿಂದ ಶಬಾಷ್ಗಿರಿ ತಗೋತಾಳೆ ಅಂತ. ಈಗ ಸ್ವಲ್ಪ ಸಮಾಧಾನ ಆಯ್ತು ಕಣೆ. ಎಲ್ಲಿ ಅವಳು ಹತ್ತು ಊಟ ಬಿಟ್ಬಿಡ್ತಾಳೋ ಅಂತ ತುಂಬಾ ಸಂಕಟ ಆಗ್ತಿತ್ತು. ಇವತ್ ನೀವ್ ಮಾಡ್ಕೊಟ್ಟಿರೋ ಅರ್ಶನದ್ ಕಡ್ಬು ಔಷಧಿ ಇದ್ದ ಹಾಗೆ, ನೋಡ್ತಾ ಇರಿ ಎಷ್ಟು ಬೇಗ ಸರಿ ಹೋಗ್ತಾಳೆ ಅಂತ. ಇಷ್ಟೊತ್ತಿಗಾಗ್ಲೇ ನೀವು ಕೊಟ್ಟಿರೋ ಕಡ್ಬನ್ನ ಬಾಯಿ ತುಂಬಾ ಇಟ್ಕೊಂಡು ಸೇಮ್ ಊರಾಚೆ ಇರೋ ಹನುಮಂತರಾಯನ್ ತರ ತಿಂತಿರ್ತಾಳೆ. ರಾಜಿ ಏನಾದ್ರೂ ಹೇಳಿದ್ಲಾ? ಹೇಳೋದಕ್ಕಿಂತ ಅಳುನೇ ಜಾಸ್ತಿ ಇತ್ತು ಅಕ್ಕ. ಹೇಗೋ ಸಮಾಧಾನ ಮಾಡಿ ಮಾತನ್ನ ಬೇರೆ ಕಡೆ ತಿರುಗಿಸ್ದೆ. ನನಗೆ ಬೇರೆ ಏನೂ ಯೋಚನೆ ಇಲ್ಲ ಕಣೆ. ಚಿಕ್ಕಮ್ಮವರು ದಮಯಂತಿಯವರು ಇದಾರಲ್ಲ, ಅವ್ರ ಬಗ್ಗೆನೇ ಸ್ವಲ್ಪ ಆತಂಕ. ಅವ್ರೊಬ್ಬರಿಗೆ ನಮ್ ಭಕ್ತಿ ವಿಚಾರದಲ್ಲಿ ಅಸಮಾಧಾನ ಇರೋದು. ಈಗ ಆತಂಕ ಅನ್ನಿಸ್ಬೋದು, ಆದ್ರೆ ಮುಂದೆ ನೋಡ್ತಾ ಇರಿ, ನಮ್ ಪುಟ್ಟಿನೇ ದಮಯಂತಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ.